ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಗೆ ಈಗಾಗಲೇ ಸುಮಲತಾ ಅಂಬರೀಶ್ ಅವರು ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಲಿದ್ದಾರೆ. ಕೆಲವರು ಹಿರಿಯ ಮುಖಂಡರಿಗೋಸ್ಕರ ಸುಮಲತಾ ಅವರು ಕಾಯ್ತಾ ಇದ್ದಾರೆ. ಯಾಕೆಂದ್ರೆ ದರ್ಶನ್ ಇನ್ನೂ ಕೂಡ ಬಂದು ಜಾಯಿನ್ ಆಗಿಲ್ಲ ಮತ್ತು ಯಶ್ ಕೂಡ ಇನ್ನೇನು ಆನ್ ದಿ ವೇ ಇದ್ದಾರೆ. ಸೊ ಹಾಗಾಗಿ ಮಂಡ್ಯದಲ್ಲಿ ಏನೋ ಸುಮಲತಾ ಅಹಿಂದ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಅಂತ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಓಕೆ, ಮಂಡ್ಯದಲ್ಲಿ ಅಹಿಂದ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ ಸುಮಲತಾ ಅಂಬರೀಶ್ ಅಂತಕ್ಕಂಥದ್ದು. ಅಂದರೆ ಅಹಿಂದ ಅಂದ ತಕ್ಷಣ ನಮಗೆ ನೆನಪಿಗೆ ಬರ್ತಕ್ಕಂಥದ್ದು ಸಿದ್ದರಾಮಯ್ಯ. ಆದರೆ ಅವರ ಅಸ್ತ್ರವನ್ನೇ ಅವರ ವಿರುದ್ಧವೇ ಪ್ರಯೋಗಿಸಿ ಸಿದ್ದರಾಮಯ್ಯನವರಿಗೆ ಟಾಂಗ್ ಕೊಟ್ಟಿದ್ದಾರೆ ಸುಮಲತಾ ಅಂಬರೀಶ್ ಅಂತಕ್ಕಂಥ ಮಾಹಿತಿ ನಮಗೆ ಇವಾಗ ಲಭ್ಯವಾಗ್ತಾ ಇದೆ. ಯಾಕೆಂದರೆ ನಾಮಪತ್ರ ಸಲ್ಲಿಕೆಯ ವೇಳೆ ಅಹಿಂದ ವರ್ಗದ ಜನರನ್ನು ತಮ್ಮ ಜೊತೆಯಲ್ಲಿ ಇಟ್ಕೊಂಡಿದ್ದಾರೆ. ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ ನಾಯಕರುಗಳು ಯಾರಿದ್ದಾರೆ ಅವರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಅಹಿಂದ ಅಸ್ತ್ರವನ್ನು ಸುಮಲತಾ ಈ ಬಾರಿ ಪ್ರಯೋಗ ಮಾಡ್ತಾರೆ ಅಂತಕ್ಕಂಥದ್ದು ದೊಡ್ಡ ಮಟ್ಟದ ಚುನಾವಣಾ ರಣತಂತ್ರ ಇದೊಂದು ರೀತಿಯಲ್ಲಿ. ಯಾಕೆಂದರೆ ಜಾತಿವಾರು ಸಮೀಕ್ಷೆಯನ್ನು, ಜಾತಿವಾರು ಲೆಕ್ಕಾಚಾರವನ್ನು ಹಾಕಲಿಲ್ಲ ಅಂತಂದರೆ ಗೆಲುವು ಬಹಳ ಕಷ್ಟ ಆಗುತ್ತೆ. ಹಾಗಾಗಿನೇ ಜಾತಿ ಲೆಕ್ಕಾಚಾರದಲ್ಲಿ ಈಗ ಸುಮಲತಾ ಅವರ ಜೊತೆಯಲ್ಲಿ ಯಾರು ನಾಯಕರು ಉಮೇದುವಾರಿಕೆಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಉಪಸ್ಥಿತರಿರಬೇಕು ಅನ್ನೋದನ್ನ ಈ ಹಿಂದೆನೇ ತೀರ್ಮಾನವನ್ನು ಮಾಡಲಾಗಿತ್ತು. ಅದರಂತೆ ಸುಮಲತಾ ಅವರೀಗ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಹೋಗಿದ್ದಾರೆ. ಐ ಥಿಂಕ್ ನಾಮಿನೇಷನ್ ಫೈಲ್ ಮಾಡಬೇಕಾದ್ರೆ ದರ್ಶನ್ ಮತ್ತು ಯಶ್ ಅವರ ಉಪಸ್ಥಿತಿಯ ಅಗತ್ಯ ಏನಿಲ್ಲ. ಯಾಕೆಂತಂದರೆ ಅಲ್ಲಿ ಬಂದರೆ ಸುಮ್ಮನೆ ಕ್ರೌಡ್ ಆಗುತ್ತೆ, ಜನ ತುಂಬ್ಕೋತಾರೆ, ಪ್ರಾಬ್ಲಮ್ ಆಗುತ್ತೆ. ಅದ್ರ ಬದಲು ಸುಮಲತಾ ಅವ್ರು ಹೋಗಿ ನಾಮಿನೇಷನ್ ಫೈಲ್ ಮಾಡಿ ಬಂದ ಮೇಲೆ ಆ ರ್ಯಾಲಿ ಏನಿದೆ, ರ್ಯಾಲಿನಲ್ಲಿ ಸುಮಲತಾ ಅವ್ರ ಜೊತೆನಲ್ಲಿ ಸಾಥ್ ಕೊಟ್ಟರೆ ಆಗ ಅದೊಂದು ರೀತಿ ದೊಡ್ಡ ಮಟ್ಟದ ಕ್ರೌಡ್ ಪುಲ್ಲಿಂಗ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಆ ಕಾರಣಕ್ಕೋಸ್ಕರನೇ ದರ್ಶನ್ ಮತ್ತು ಯಶ್ ಅವರು ನಾಮಿನೇಷನ್ ಫೈಲ್ ಮಾಡಿಬಿಡ್ಲಿ ಸುಮಲತಾ ಅವರು, ಆಮೇಲೆ ಜಾಯ್ನ್ ಆಗೋಣ ಅಂತಕ್ಕಂಥ ಲೆಕ್ಕಾಚಾರ ಇರಬಹುದು. ಐ ಡೋಂಟ್ ನೋ, ಅಥವಾ ಈಗ ಬಂದು ಜಾಯ್ನ್ ಕೂಡ ಆಗಬಹುದು. ಬಟ್ ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿಯ ಪ್ರಕಾರ ಸುಮಲತಾ ಅಂಬರೀಶ್ ಅವರು ಜಿಲ್ಲಾಧಿಕಾರಿ ಕಚೇರಿಯ ಒಳಕ್ಕೆ ಹೋಗಿದ್ದಾರೆ. ಅದಕ್ಕೆ ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ 3 ಸೆಟ್ಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಮಂಡ್ಯದಲ್ಲಿ ಸುಮಕ್ಕನವರ ಚುನಾವಣಾ ರಣಕಹಳೆ ಅಧಿಕೃತವಾಗಿ ಈಗಿನಿಂದ ಆರಂಭ ಆಗುತ್ತೆ. ತಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಸುಮಲತಾ ಅಂಬರೀಶ್ ಜಿಲ್ಲಾಧಿಕಾರಿ ಕಚೇರಿಯ ಒಳಭಾಗಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಕೆಲವರಿಗೆ ಮಾತ್ರ ಒಳಗಡೆಗೆ ಅವಕಾಶ ಇರುತ್ತೆ. ಆದರೆ ಸುಮಲತಾ ಅಂಬರೀಶ್ ಅವರು ತಮ್ಮ ಜೊತೆಯಲ್ಲಿ ಜಾತಿ ಸಮೀಕರಣದ ಲೆಕ್ಕಾಚಾರದಲ್ಲಿ ಅಹಿಂದ ನಾಯಕರನ್ನ ಜೊತೆಗೆ ಕರ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥ ಮಾತಿದೆ. ಸೊ ಅಲ್ಲಿಗೆ ಕೇವಲ ಸ್ಯಾಂಡಲ್ವುಡ್ನ ಸ್ಟಾರ್ಗಳು ಮತ್ತು ಕಾಂಗ್ರೆಸ್ನ ನಾಯಕರು ಮಾತ್ರವಲ್ಲ, ಜಾತಿ ಲೆಕ್ಕಾಚಾರವನ್ನೂ ಕೂಡ ಮೊಳಗಿಸಿದ್ದಾರೆ. ಅಂದರೆ ಅಹಿಂದ ನಾಯಕರನ್ನ ತಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗೋ ಮುಖಾಂತರ ಆ ವರ್ಗದ ಜನರ ಮತಗಳನ್ನು ಸೆಳೆಯುವಂತಹ ರಾಜಕೀಯ ರಣತಂತ್ರವನ್ನು ಸುಮಲತಾ ಅವರು ಮಾಡಿದ್ದಾರೆ. ಈ ಮುಖಾಂತರ ಸಿದ್ದರಾಮಯ್ಯನವರಿಗೆ ಟಾಂಗನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಒಂದು ಕಡೆ ಒಕ್ಕಲಿಗ ಮತಗಳು ಕ್ರೋಢೀಕರಣವಾಗಬಹುದು JDS ಪರ. ಹಾಗಾಗಿ ಉಳಿದ ನಾಯಕರು, ಅಂದರೆ ಉಳಿದ ಪ್ರಬಲ ಸಮುದಾಯಗಳನ್ನು ಒಗ್ಗೂಡಿಸಿ ಅವರ ಮತಗಳನ್ನು ಪಡೆದಲ್ಲಿ ಖಂಡಿತವಾಗಿ ಗೆಲುವು ಸುಲಭ ಅಂತಕ್ಕಂಥದ್ದು. ಒಂದು ಕಡೆ ಕಾಂಗ್ರೆಸ್ನ ಕೆಲವು ನಾಯಕರು ಓಪನ್ ಆಗಿ ಸುಮಲತಾ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಕಟ್ಟಾ ಕಾರ್ಯಕರ್ತರೆಲ್ಲರೂ ಸುಮಲತಾ ಅವರ ಪರವಾಗಿ ನಿಂತಿದ್ದಾರೆ. ಮತ್ತೊಂದು ಕಡೆ ಸ್ಯಾಂಡಲ್ವುಡ್ನ ನಾಯಕರು ಸುಮಲತಾ ಪರವಾಗಿ ನಿಲ್ತಾ ಇದ್ದಾರೆ. ಈಗ ಜಾತಿ ಸಮೀಕರಣದಲ್ಲಿ ಅಹಿಂದ ಮತಗಳನ್ನು ಸೆಳೆಯುವಂತಹ ರಣತಂತ್ರವನ್ನು ಮಾಡ್ತಾ ಇದ್ದಾರೆ. ಸೊ ಗೆಲುವಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ತಂತ್ರ ಮಂತ್ರಗಳನ್ನು ಸುಮಲತಾ ಅವರು ಈಗಾಗಲೇ ಪ್ರಯೋಗ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಸುಮಲತಾ ಅವರಿಗೆ ಕೆಲವು ಹಿರಿಯ ರಾಜಕೀಯ ನಾಯಕರು ಸಾಥ್ ಕೊಟ್ಟಿರೋದ್ರಿಂದ ಅವ್ರನ್ನ ನೀವೀಗ ನೋಡ್ತಾ ಇದ್ದೀರಾ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದ ದೃಶ್ಯಾವಳಿಗಳು. ಅಲ್ಲೂ ಕೂಡ ನಿಮಗೆ ಕಾಂಗ್ರೆಸ್ನ ಬಾವುಟಗಳು ಕಂಡು ಬರ್ತಾ ಇದೆ. ಅಲ್ಲಿಯೂ ಕಾಂಗ್ರೆಸ್ನ ಬಾವುಟಗಳೇ ಕಂಡು ಬರ್ತಾ ಇದೆ. ಅಲ್ಲಿ ಕಾಂಗ್ರೆಸ್ ಪರವಾದ ಘೋಷಣೆಗಳು ಮತ್ತು ಸುಮಲತಾ ಅಂಬರೀಶ್ ಪರವಾದ ಘೋಷಣೆಗಳು, ಅಂಬರೀಶ್ ಪರವಾದ ಘೋಷಣೆಗಳು ಕೂಡ ಕೇಳಿ ಬರ್ತಾ ಇದೆ. ಅಂಬರೀಶ್ ಕೊನೆಯ ತನಕವೂ ಕೂಡ ಕಾಂಗ್ರೆಸ್ನಲ್ಲೇ ಇದ್ದವರು, ಈಗ ಅವರ ಪತ್ನಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಪ್ರಕಾರ, ಅಂದರೆ ಅವ್ರು ಹೇಳೋ ಪ್ರಕಾರ ಇವರು ನಮ್ಮ ಅಭ್ಯರ್ಥಿ, ನಮ್ಮ ಪಕ್ಷದ ಅಭ್ಯರ್ಥಿ, ಕಾಂಗ್ರೆಸ್ನ ಅಭ್ಯರ್ಥಿ ಅಂತ ನಾವು ಅಂದ್ಕೊಂಡಿದ್ದೀವಿ, ನಮ್ಮ ಪಕ್ಷದ ಅಭ್ಯರ್ಥಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಸ್ಪಷ್ಟೀಕರಣವನ್ನು ಅಲ್ಲಿ ಅವ್ರು ಕೊಡ್ತಾರೆ. ಸೊ ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ, ಸುಮಲತಾ ಅಂಬರೀಶ್ ಜೊತೆಗೆ ಅಂಬರೀಶ್ ಅಭಿಮಾನಿ ಸಂಘದ ಅಧ್ಯಕ್ಷರು, ಕೆಲವರೆಲ್ಲ ಪ್ರಮುಖರು, ಆ ಭಾಗದ ರಾಜಕೀಯ ನಾಯಕರು ಎಲ್ಲರೂ ಕೂಡ ತೆರಳಿದ್ದಾರೆ. ಸುಮಲತಾ ಅಂಬರೀಶ್ ಅವರು ಈಗ ನಾಮಿನೇಷನ್ ಫೈಲ್ ಮಾಡ್ತಾರೆ ಜಿಲ್ಲಾಧಿಕಾರಿಗಳ ಮುಂದೆ. ಜಿಲ್ಲಾಧಿಕಾರಿಯೇ ಚುನಾವಣಾಧಿಕಾರಿಯೂ ಆಗಿರ್ತಾರೆ ಆ ಜಿಲ್ಲೆಯದ್ದು. ಹಾಗಾಗಿ ಉಮೇದುವಾರಿಕೆಯನ್ನು ಅವರೇ ಸ್ವೀಕಾರ ಮಾಡ್ತಾರೆ. ಮೊದಲೇ ಅಪಾಯಿಂಟ್ಮೆಂಟ್ ತಗೊಂಡಿದ್ರು. ಹಾಗಾಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಈಗಾಗಲೇ ಸುಮಲತಾ ಅಂಬರೀಶ್ ಅವರು ಬಂದಿದ್ದಾರೆ. ಕೆಲವೊಂದು
ಪ್ರಶ್ನೆಗಳಿರ್ತವೆ, ಪ್ರಶ್ನಾವಳಿಗಳು. ಆ ಪ್ರಶ್ನೆಗೆ ಸುಮಲತಾ ಅವರು ಉತ್ತರ ಕೊಡ್ತಾರೆ, ನಾಮಿನೇಷನ್ ಫೈಲ್ ಮಾಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನು ಇವತ್ತಾಗಲ್ಲ, ಬರೀ ಉಮೇದುವಾರಿಕೆಯನ್ನು 3 ಸೆಟ್ಗಳಲ್ಲಿ ಸಲ್ಲಿಸಿ ಬರ್ತಾರೆ. ಓಕೆ, ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ಜನಸ್ತೋಮ ಸೇರಿದೆ ಅಂತಕ್ಕಂಥ ಇನ್ಫಾರ್ಮೇಷನ್ ನಮಗೆ ಸಿಗ್ತಾ ಇದೆ. ಜನಸ್ತೋಮವೇ ಸೇರಿದೆ, ಅಲ್ಲಿಂದಲೇ ರ್ಯಾಲಿ ಆರಂಭ ಆಗುತ್ತೆ. ಸುಮಲತಾ ಅವರು ಒನ್ಸ್ ನಾಮಿನೇಷನ್ ಫೈಲ್ ಮಾಡಿ ಹೊರಗೆ ಬಂದುಬಿಟ್ರೆ ಅಲ್ಲಿಂದ ತೆರೆದ ವಾಹನದಲ್ಲಿ ಮಂಡ್ಯ ನಗರದಲ್ಲಿ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ತೆರೆದ ವಾಹನದಲ್ಲಿ ರ್ಯಾಲಿ ಹೋಗ್ತಾರೆ. ಜಿಲ್ಲಾಧಿಕಾರಿ ಕಚೇರಿಯಿಂದ ಸಿಲ್ವರ್ ಜುಬ್ಲಿ ಪಾರ್ಕ್ ತನಕ ಅಲ್ಲಿ ಒಂದು ಸಮಾವೇಶ ನಡೆಯುತ್ತೆ, ಬೃಹತ್ ಸಮಾವೇಶ. ಆ ಸಮಾವೇಶದಲ್ಲಿ ಎಲ್ಲ ಗಣ್ಯರು ಕೂಡ ಪಾಲ್ಗೊಳ್ತಾರೆ. ನಾಮಿನೇಷನ್ ಫೈಲ್ ಮಾಡೋದ್ರ ಮುಖಾಂತರ ಅಧಿಕೃತವಾಗಿ ಚುನಾವಣಾ ರಾಜಕೀಯಕ್ಕೆ ರೆಬಲ್ ಸ್ಟಾರ್ ಪತ್ನಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಇವತ್ತಿನಿಂದ ಮಂಡ್ಯದಲ್ಲಿ ಕಾವೇರ್ತಾ ಇದೆ ಚುನಾವಣಾ ಕಣ. ಮಂಡ್ಯ ಡಿ.ಸಿ ಕಚೇರಿಗೆ ಆಗಮಿಸಿದ್ದಾರೆ ಸುಮಲತಾ ಅಂಬರೀಶ್. ಡಿ.ಸಿ ಕಚೇರಿಯಲ್ಲಿ ತಮ್ಮ ಉಮೇದುವಾರಿಕೆಯನ್ನು ಕೆಲವೇ ಕ್ಷಣಗಳಲ್ಲಿ ನಾಮಪತ್ರವನ್ನು ಸಲ್ಲಿಸ್ತಾರೆ. 20ನೇ ತಾರೀಕಿಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತೀನಿ ಅಂತ ಮೊನ್ನೆ ಅಷ್ಟೇ ಪ್ರೆಸ್ ಮೀಟ್ನಲ್ಲಿ ಹೇಳಿದರು. ಸುಮಲತಾ ಅವರ ಎಡ ಬಲದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಮತ್ತು ದರ್ಶನ್ ಇಬ್ಬರು ಕೂಡ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇಬ್ಬರು ಕೂಡ ಉಪಸ್ಥಿತರಿದ್ದರು. ಅವರ ಜೊತೆಯಲ್ಲಿ ಅಭಿಷೇಕ್ ಅಂಬರೀಷ್ ಅವರ ಪುತ್ರ ಅವರು ಕೂಡ ಬಂದಿದ್ದಾರೆ. ರಾಕ್ಲೈನ್ ವೆಂಕಟೇಶ್ ಅವರು ಬಂದಿದ್ದಾರೆ. ಹಿರಿಯ ನಟ ದೊಡ್ಡಣ್ಣ ಅವರು ಬಂದಿದ್ದಾರೆ. ಇವರೆಲ್ಲರ ಉಪಸ್ಥಿತಿಯಲ್ಲಿ ಇವತ್ತು ಚುನಾವಣಾ ಕಣಕ್ಕೆ ಇಳಿತಾ ಇದ್ದಾರೆ ಅಂಬರೀಷ್ ಅವರ ಪತ್ನಿ ಸುಮಲತಾ ಅಂಬರೀಷ್. ಈಗಷ್ಟೇ ಸುಮಲತಾ ಅಂಬರೀಶ್ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಮಂಡ್ಯದ ಬೇರೆ ಬೇರೆ ಗ್ರಾಮೀಣ ಭಾಗಗಳಿಂದ ಬೈಕ್ ರ್ಯಾಲಿಯಲ್ಲಿ ಜನ ಬಂದಿದ್ದಾರೆ ಸುಮಲತಾ ಅಂಬರೀಶ್ ಅವರಿಗೆ ಬೆಂಬಲಿಸೋದಕ್ಕೆ. ಆ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಾ. ಅಂಬರೀಶ್ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ನ ಅಭಿಮಾನಿಗಳು ಪ್ರಮುಖವಾಗಿ ಇಲ್ಲಿ ಹೆಚ್ಚು ಕಂಡು ಬರ್ತಾರೆ. ಮಂಡ್ಯದ ಬೇರೆ ಬೇರೆ ತಾಲೂಕುಗಳಿಂದ ಬೇರೆ ಬೇರೆ ಗ್ರಾಮಗಳಿಂದ ಬೈಕ್ನಲ್ಲಿ ಸುಮಲತಾ ಅವರಿಗೆ ಬೆಂಬಲವನ್ನು ಕೊಡೋದಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಜನರು ಆಗಮಿಸ್ತಾ ಇದ್ದಾರೆ. ಸುಮಲತಾ ಅಂಬರೀಶ್ ಅವರು ಈಗಷ್ಟೇ ನಾಮಿನೇಷನ್ ಫೈಲ್ ಮಾಡಾಗಿದೆ ಅಂತಕ್ಕಂಥ ಮಾಹಿತಿ ಕೂಡ ನನಗೆ ಬಂದಿದೆ. ಜಿಲ್ಲಾಧಿಕಾರಿ ಕಚೇರಿ ಮಂಡ್ಯದಿಂದ ನೇರ ಪ್ರಸಾರದಲ್ಲಿ ತಾವೀಗ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ತೆರೆದ ವಾಹನದಲ್ಲಿ ಬೃಹತ್ ರ್ಯಾಲಿಯನ್ನು ನಡೆಸ್ತಾರೆ ಸುಮಲತಾ ಅಂಬರೀಶ್ ಅವರು ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಇದಾದ ಬಳಿಕ ಒಂದು ಸಾರ್ವಜನಿಕ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಿ ಮಾತನಾಡ್ತಾರೆ. ನೋಡಬೇಕು ಇವತ್ತಿನ ಅವರ ಭಾಷಣ ಯಾವ ರೀತಿ ಇರುತ್ತೆ ಅಂತಂದ್ಬಿಟ್ಟು. ಯಾಕೆಂದರೆ ಕೆಲವು ಕಾಂಗ್ರೆಸ್ನ ನಾಯಕರು ಮಂಡ್ಯ ಭಾಗದಲ್ಲಿ ಪಕ್ಷ ಶಿಸ್ತಿನ ಎಚ್ಚರಿಕೆಯನ್ನು ಕೊಟ್ಟಿದ್ರೂ ಕೂಡ ಅದನ್ನು ಲೆಕ್ಕಿಸದೆ ಸುಮಲತಾ ಅಂಬರೀಶ್ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ.
ಸುಮಲತಾ ಅಂಬರೀಷ್ ಅವರು ತೆರೆದ ವಾಹನದಲ್ಲಿ ಬೃಹತ್ ರ್ಯಾಲಿ ಹೊರಡೋ ಸಮಯ. ಆ ರ್ಯಾಲಿಯಲ್ಲಿ ಮುಂಭಾಗದಲ್ಲಿ ನಾವೀಗ ನೋಡ್ತಾ ಇದ್ದೀವಿ ಕಂಸಾಳೆ ತಂಡದವರು, ಮತ್ತು ವೀರಗಾಸೆ ನೃತ್ಯದವರು, ಕರಡಿ ಕುಣಿತದವರು, ಇವರೆಲ್ಲರೂ ಕೂಡ ಇದೊಂಥರ ದಸರಾ ಮೆರವಣಿಗೆನಲ್ಲಿ ನಾವು ನೋಡ್ತಾ ಇರ್ತೀವಲ್ಲ ಆ ಥರ ಬೇರೆ ಬೇರೆ ಕೋಲಾಟದವರು ಎಲ್ಲರೂ ಬಂದಿದ್ದಾರೆ. ಅಂದರೆ ಇಂಥ ಒಂದು ಸನ್ನಿವೇಶವನ್ನು ನ ಭೂತೋ ನ ಭವಿಷ್ಯತಿ, ಹಿಂದೆಂದೂ ಆಗಿರಬಾರ್ದು ಮುಂದೆಂದೂ ಆಗಬಾರ್ದು, ಆ ರೀತಿಯಲ್ಲಿ ನಾವು ಅದ್ಧೂರಿಯಾದ ರ್ಯಾಲಿ ಮಾಡಬೇಕು ಅಂತಲೇ ನಿರ್ಧರಿಸಿಕೊಂಡಂತೆ ಕಾಣ್ತಾ ಇದೆ.